ನಮಸ್ಕಾರ ಎಲ್ಲರಿಗೂ. ಯೋಗವಂತ ಯೋಗ ತರಗತಿ ಅರ್ಪಿಸುವ ಪ್ರಾಣಾಯಾಮ ಸರಣಿಗೆ ಸ್ವಾಗತ. ಕಳೆದ ವಿಡಿಯೋಗಳಲ್ಲಿ ನಾವು ಭಸ್ತ್ರಿಕಾ ಮತ್ತು ಭಸ್ತ್ರಿಕಾದ ಕೆಲವೊಂದು ಪ್ರಭೇದಗಳನ್ನ ನಾವು ನೋಡಿದ್ವಿ. ಅದಕ್ಕಿಂತ ಮುಂಚೆ ಕಪಾಲಭಾತಿ ಮತ್ತೆ ಕಪಾಲಭಾತಿಯ ಪ್ರಭೇದಗಳನ್ನ ಅಭ್ಯಾಸ ಮಾಡಿದ್ವಿ. ಈ ಕಪಾಲಭಾತಿ ಮತ್ತೆ ಭಸ್ತ್ರಿಕಾ ಎರಡೂ ಸಹ ನಿಮ್ಮ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ನ ಶುದ್ಧೀಕರಣ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ. ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಅಂದ್ರೆ ನಮ್ಮ ಗಂಟಲಿನ ಮೇಲ್ಭಾಗದಲ್ಲಿರುವಂತಹ ಶ್ವಾಸನಾಳವನ್ನ ಶುದ್ಧೀಕರಣ ಮಾಡೋದಕ್ಕೆ ಬಹಳಷ್ಟು ಸಹಕಾರ ಮಾಡುತ್ತೆ. ಇವಾಗ ಬಂದು ನಾವು ಮಾಡುವಂತಹ ಅಭ್ಯಾಸ ಬಂದು ಶಶಶ್ವಾಸ ಅಂತ ಸಂಸ್ಕೃತದಲ್ಲಿ ಹೇಳಲಾಗತ್ತೆ. ಅದನ್ನೇ ಇಂಗ್ಲಿಷ್ ನಲ್ಲಿ ರ್ಯಾಬಿಟ್ ಬ್ರೀತಿಂಗ್ ಅಂತ ಹೇಳಲಾಗತ್ತೆ. ಈ ಅಭ್ಯಾಸ ಬಂದು ಏನ್ ಮಾಡುತ್ತೆ, ನಮ್ಮ ಶ್ವಾಸನಾಳದ ಕೆಳಭಾಗವನ್ನ ವಿಶ್ರಾಂತಗೊಳಿಸೋಕೆ ಶುದ್ಧೀಕರಣಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ. ಪ್ರಮುಖವಾಗಿ ಅಪ್ಪರ್ ಲೋಬ್ ಅಂತ ಹೇಳ್ತೀವಿ, ನಮ್ಮ ಶ್ವಾಸಕೋಶದ ಮೇಲ್ಭಾಗವನ್ನ ಶುದ್ಧೀಕರಣ ಮಾಡೋದಕ್ಕೆ ಈ ಅಭ್ಯಾಸ ಬಹಳಷ್ಟು ಪರಿಣಾಮಕಾರಿಯಾಗಿರುತ್ತೆ. ಇವತ್ ಮಾಡುವಂತಹ ಶಶಶ್ವಾಸದಲ್ಲಿ ಸ್ಥಿತಿ ಬಂದ್ ಹೆಂಗಿರುತ್ತೆ ಅಂದ್ರೆ, ನೀವು ವಜ್ರಾಸನದಲ್ಲಿ ಕೂರ್ಬೇಕು. ವಜ್ರಾಸನದಲ್ಲಿ ಕೂತ್ಕೊಂಡು ನಿಮ್ಮ ಮೊಳಕೈಗಳನ್ನ ಮಂಡಿಯ ಪಕ್ಕ ಇಡಬೇಕಾಗಿರುತ್ತೆ. ನಿಮ್ಮ ತಲೆಯ ಸ್ಥಿತಿ ಹೆಂಗಿರ್ಬೇಕು ಅಂದ್ರೆ, ತಲೆಯ ಸ್ಥಿತಿ ಹೆಂಗ್ ಇಟ್ಕೊಳ್ಬೇಕು, ನಿಮ್ಮ ಹಸ್ತಗಳನ್ನ ಕೂಡ್ಸ್ಕೊಂಡು ನಿಮ್ಮ ಹೆಬ್ಬೆರಳನ್ನ ಮೇಲಕ್ಕೆ ಬಿಟ್ರೆ ನಿಮ್ಮ ಗಲ್ಲ ಬಂದು ನಿಮ್ಮ ಹೆಬ್ಬೆರಳಿನ ತುದಿಗೆ ತಾಗ್ಬೇಕು. ಇದು ಬಂದು ಸ್ಥಿತಿ. ನಿಮ್ಮ ತಲೆ ಹಿಂಗಿರ್ಬೇಕು, ತುಂಬಾನೇ ಮೇಲಕ್ಕೆ ಹೋಗೋದು ಬೇಡ, ತುಂಬಾನೇ ಕೆಳಗೆ ಇಳಿಸೋದು ಬೇಡ. ಸೊ ಈ ಸ್ಥಿತಿಯಲ್ಲಿ ನಿಮ್ಮ ತಲೆಯನ್ನ ಇಟ್ಕೊಂಡು ಹಸ್ತಗಳನ್ನ ನೆಲಕ್ಕೆ ಕೂರ್ಬೇಕು. ಹಸ್ತಗಳು ಬಂದು ನಿಮ್ಮ ಹೆಬ್ಬೆರಳನ್ನ ಬಿಟ್ರೆ ಹೆಬ್ಬೆರಳು ತುದಿ ಒಂದಕ್ಕೊಂತಾಗತ್ತೆ. ಅನಂತರ ನೀವು ಹೆಬ್ಬೆರಳನ್ನ ಕೂಡಿಸ್ಕೊಂಡು ಈ ಸ್ಥಿತಿಯಲ್ಲಿ ಇರ್ತೀವಿ. ಯಾರಿಗೆ ತುಂಬಾ ಮುಂದೆ ಬಾಗ್ಲಿಕ್ಕೆ ಕಷ್ಟ ಆಗತ್ತೆ, ಕೆಲವರಿಗೆ ಬೆನ್ನೋವು ಇರುವಂತವ್ರು ಅಥವಾ ಹೊಟ್ಟೆ ಸ್ವಲ್ಪ ದಪ್ಪ ಇದ್ರೆ ಮುಂದೆ ಬಾಗಲಿಕ್ಕೆ ಕಷ್ಟ ಆಗತ್ತೆ. ಈ ರೀತಿಯ ನಿಮ್ಗೆ ಏನಾದ್ರು ತೊಂದರೆಗಳಿತ್ತು, ತುಂಬಾ ಮುಂದೆ ಬಾಗಕ್ಕೆ ಆಗಿಲ್ಲ ಅಂದ್ರೆ ನೋಡಿ, ನಿಮ್ಮ ಅನುಕೂಲ ಎಷ್ಟಾದಷ್ಟು ಮುಂದಕ್ಕೆ ಬಾಗಿ ಆ ಸ್ಥಿತಿಯಲ್ಲಿ ಇದ್ರು ಆಯ್ತು. ಆ ಸ್ಥಿತಿಗೆ ಬಂದು ನೀವು ಅಭ್ಯಾಸ ಮಾಡಿದ್ರು ಆಯ್ತು. ಮತ್ತೆ ಆ ಸ್ಥಿತಿ ನಾನು ಹೇಳಿದ್ನಲ್ಲ, ಮೊಳಕೈಗಳ ಮೇಲೆ ಬಂದು ಹಸ್ತ ಕೂಡಿಸ್ಕೊಂಡು ಹೆಬ್ಬೆರಳು ಮೇಲೆ ಕೆತ್ತರೆ ಹಿಮ್ಮಡಿ ಹೆಬ್ಬೆರಳು ತುದಿ, ನಿಮ್ಮ ಗಲ್ಲ ಹೆಬ್ಬೆರಳು ತುದಿಗೆ ತಾಗಿಸ್ಬೇಕು. ಮತ್ತೆ ಹಸ್ತಗಳ ನೆಲಕ್ಕೆ ಊರಿ ಹೆಬ್ಬೆರಳು ಒಂದಕ್ಕೊಂದು ತಾಗಿಸ್ಕೊಂಡು ಹಸ್ತ ಕೂಡಿಸ್ಕೊಳ್ಳಿ. ಇದು ಸ್ಥಿತಿ. ಈ ಸ್ಥಿತಿಗೆ ಬಂದ ನಂತರ ನಾಲ್ಗೆನ ಸ್ವಲ್ಪ ಹೊರಡೆ ಚಾಚಬೇಕು. ಸ್ವಲ್ಪ ಹೊರಡೆ ಚಾಚಿ ಬಾಯಿಂದ ವೇಗವಾಗಿ ನಾವು ಉಸಿರನ್ನ ಒಳ್ಳೆ ತಗೊಳ್ಳೋದು, ಹೊರಗಡೆ ಹಾಕೋದು ಮಾಡ್ತೀವಿ. ಈ ಭಸ್ತ್ರಿಕಾ ಅಭ್ಯಾಸ ನಾವು ಮಾಡ್ತಾ ಇದ್ವಲ್ಲ, ಹೆಚ್ಚು ಕಡಿಮೆ ಅದೇ ರೀತಿ ನೀವು ಉಸಿರಾಟವನ್ನ ಅಭ್ಯಾಸ ಮಾಡ್ಬೇಕು. ವೇಗವಾಗಿ ಉಸಿರು ಒಳ್ಳೆ ತಗೊಳ್ಳೋದು, ಹೊರಗೆ ಹಾಕೋದು, ಒಳ್ಳೆ ತಗೊಳ್ಳೋದು, ಹೊರಗೆ ಹಾಕೋದು. ಇದು ವೇಗವಾಗಿ ನಡೆಯುತ್ತೆ. ಒಂದ್ಸರಿ ಮಾಡಿ ತೋರಿಸ್ತೀನಿ ನೋಡಿ ಹೆಂಗೆ ಅಂತ. ಸೊ ಮೊಳಕೈಗಳ ಮೇಲೆ ಬಂದ್ವಿ, ಹಸ್ತಗಳನ್ನ ಕೂಡಿಸೋದು, ಹೆಬ್ಬೆರಳು ಮೇಲಕ್ಕೆ, ಗಲ್ಲದ ಬಂದು ಹೆಬ್ಬೆರಳು ತುದಿ ತಾಗತ್ತೆ, ಹಸ್ತ ನೆಲಕ್ಕೆ, ಹೆಬ್ಬೆರಳು ಒಂದಕ್ಕೊಂದು ತಾಗಿಸ್ಕೊಂಡು ಅನಂತರ ಕೈ ಬೆರಳನ್ನ ಕೂಡಿಸ್ಕೊಂಡು ನಾಲ್ಗೆ ಒಂಚೂರು ಹೊರಗಡೆ ಚಾಚ್ಕೊಂಡು ಉಸಿರಾಟದ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡ್ಬೇಕೀಗ. ಈ ತರ ಮಾಡ್ತಾ ಹೋಗ್ತೀವಿ. ಉಸಿರು ಹೊರಡೆ ಹಾಕೋದು, ಉಸಿರು ಒಳ್ಳೆ ತಗೊಳ್ಳೋದು. ಅದು ಅತ್ಯಂತ ವೇಗವಾಗಿ ಮತ್ತೆ ಚುರುಕಾಗಿ ನೀವು ಅಭ್ಯಾಸವನ್ನ ಮಾಡ್ಬೇಕು. ಆ ರಿದಮ್ ಅಂತ ಹೇಳ್ತೀವಿ, ಒಂದೇ ಹದದಲ್ಲಿ ನೀವು ಉಸಿರು ತಗೊಳ್ಳೋದು, ಹೊರಡೆ ಹಾಕೋದು ಪ್ರಾರಂಭದಲ್ಲಿ ಒಂದ್ ಸ್ವಲ್ಪ ಕಷ್ಟ ಆಗ್ಬೋದು. ದಿನೇ ದಿನೇ ಅಭ್ಯಾಸ ಮಾಡ್ತಾ ಮಾಡ್ತಾ ನಿಮ್ಗೆ ಬರ್ತಾ ಹೋಗುತ್ತೆ. ಮತ್ತೆ ಸಂಪೂರ್ಣ ನೀವು ಉಸಿರನ್ನ ಒಳ್ಳೆ ತೆಗೆದುಕೊಳ್ಳೋ ಆಗೋದಿಲ್ಲ. ನಾವ್ ಹಿಂಗ್ ಕೂತ್ಕೊಂಡಾಗ ಏನಾಗುತ್ತೆ, ನಾವು ಉಸಿರನ್ನ ತಗೊಳ್ಬಹುದು, ಇಷ್ಟು ಉಸಿರನ್ನ ಒಳ್ಳೆ ತಗೊಳಕ್ ಆಗಲ್ಲ. ನಿಮ್ ಹೊಟ್ಟೆ ಎಲ್ಲ ತುಂಬಾ ಆಕುಂಚನಗೊಂಡಿರುತ್ತೆ, ನೀವು ಆ ಮಟ್ಟದ ಉಸಿರು ಒಳ್ಳೆ ಹೋಗಲ್ಲ. ಸ್ವಲ್ಪನೇ ಉಸಿರು ಒಳ್ಳೆ ತಗೊಳ್ಳೋದು ಮತ್ತೆ ಹೊರಡೆ ಹೋಗೋದಕ್ಕಾಗತ್ತೆ. ಆ ಸ್ವಲ್ಪನೇ ನೀವು ವೇಗವಾಗಿ ಮಾಡ್ತಾ ಹೋಗ್ಬೇಕು. ಸಂಪೂರ್ಣ ಉಸಿರನ್ನ ಹಿಂಗೆ ಇಳಿಯೋದ್ ಬೇಡ, ತುಂಬಾ ಇಳಿಯಕ್ಕೆ ಒತ್ತಡ ಹಾಕೋದ್ ಬೇಡ. ಸ್ವಲ್ಪನೇ ಉಸಿರು ತಗೊಳ್ಳಿ, ಸ್ವಲ್ಪನೇ ಹೊರಡೆ ಹಾಕಿ, ಹಂಗೆ ವೇಗವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಪ್ರಾರಂಭದಲ್ಲಿ ಒಂದ್ ಸ್ವಲ್ಪ ಕಷ್ಟ ಆಗ್ಬಹುದು ನಿಮಗೆ, ಆದ್ರೆ ದಿನೇ ದಿನೇ ಅಭ್ಯಾಸ ಮಾಡ್ತಾ ಮಾಡ್ತಾ ನಿಮ್ಗೆ ರೂಢಿ ಆಗ್ತಾ ಹೋಗುತ್ತೆ. ಇಷ್ಟ ಅಭ್ಯಾಸವನ್ನ ಇನ್ನೊಂದು ಸ್ವಲ್ಪ ದಿನ ಅದನ್ನ ಅಭ್ಯಾಸ ಮಾಡಿ. ಈ ಅಭ್ಯಾಸ ಮಾಡುವಾಗ ನಿಮ್ಗೆ ಏನೇ ಸಂದೇಹಗಳು ಬಂದ್ರು ಸಹ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕ್ಬಹುದು. ನಾನು ಅದನ್ನ ಉತ್ತರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮೊದಲಿಗೆ ಅಭ್ಯಾಸ ಮಾಡಿ ಏನೇ ಸಂದೇಹಗಳಿದ್ರು ನಾನು ತಲುಪಿಸ್ಬಹುದು. ಮತ್ತೆ ಈ ನಾವು ಹಾಕುವಂತಹ ಈ ಪ್ರಾಣಾಯಾಮ ಸರಣಿಯ ವಿಡಿಯೋಗಳು ನಿಮ್ಗೆ ಇನ್ನಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಅನ್ಸಿದ್ರೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ನಾವು ಹಾಕುವಂತಹ ವಿಡಿಯೋಗಳ ಮಾಹಿತಿ ನಿಮ್ಗೆ ತ್ವರಿತವಾಗಿ ದೊರೆಯಲು ನಮ್ಮ ಯೋಗವಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ, ಮುಂದಿನ ಪ್ರಾಣಾಯಾಮದೊಂದಿಗೆ ಭೇಟಿ ಮಾಡೋಣ. ಧನ್ಯವಾದಗಳು.